ಭಕ್ತಿಗೆ ಮೂಲ, ಬಸವಂ ಜಂಗಮಲ್ಲ, ಬಸವಂ ಕಾಲಾಗಿ ಕಾಲ ಅನುಭವಶೀಲ, ಬಸವ ರಕ್ಷಿಸುವುದನ್ನ ಸಂಗನ ಬಸವ. ಬಸವಾದಿ ಶರಣರನ್ನ ಶಿವಯೋಗಿ ಸಿದ್ದರಾಮೇಶ್ವರನ ಸ್ಮರಿಸಿಕೊಳ್ಳುತ್ತಾ ಮಹಾಮಹಿಮರು ತಪೋಕ್ಷೇತ್ರ ವಿರುದ್ಧ ಹೋರಾಟದ ಪ್ರಸ್ತುತ ದಿಕ್ಸೂಚಿ ಜಗದ್ಗುರುಗಳಾಗಿರುವ ಮಲ್ಲಿಕಾರ್ಜುನ ಮಹಾಸ್ವಾಮಿಯವರ ಅಡಿದಾವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಜಗತ್ತಿಗೆ ತಮ್ಮ ಅಂತರಂಗದ ಕಣ್ಣಿನ ಮೂಲಕ ನಮ್ಮೆಲ್ಲರ ಅಂತರಂಗದ ಕಣ್ಣನ್ನ ತೆರೆಸುವಂತಹ ನಿರಂತರ ಪ್ರಯತ್ನ ಮಾಡುವಂತಹ ಬಸವನಂದ ಮಹಾಸ್ವಾಮಿಯವರಲ್ಲಿ ಹಿರೇಮಾಗಡಿಯ ನೂತನ ಪೀಠಾಧ್ಯಕ್ಷರಾಗಿರುವಂತಹ ಚನ್ನಬಸವ ಮಹಾಸ್ವಾಮಿಯವರಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಆತ್ಮೀಯ ಗೌರವದಲ್ಲಿ ಮಹಾನೀಯರಲ್ಲಿ ಸದ್ಭಕ್ತರಲ್ಲಿ ಶರಣಾರ್ಥಿಗಳು. ಪತ್ರದಲ್ಲಿ ಮಲ್ಲಿಕಾರ್ಜುನಪ್ಪನವರ ಪಾದಾರಗಳಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿದ ಸಮಾರಂಭಕ್ಕೆ ಸರಿಯಾದ ಸಮಯಕ್ಕೆ ಭಾಗವಹಿಸಬೇಕಾಗಿತ್ತು. ನಮ್ಮ ಮಠದಲ್ಲೂ ಕೂಡ ಬಾಗಲಕೋಟೆಯಲ್ಲಿ ಇವತ್ತೇ ಪ್ರವಚನ ಮಾಡಿಲ್ಲ. ನಮ್ಮ ಅಜ್ಜರು ಹೇಳಿದಷ್ಟು ಅವ್ರು ಮಾತಾಡಲಿಲ್ಲ. ಅಜ್ಜರು ಯಾವತ್ತು ಹೇಳ್ತೀರಿ ಅವ್ರು ಬಂದ್ಬಿಡ್ತೀರಿ ಅಂತ ಇವತ್ತೇ ಮಂಗಳ ಅಂತ ನಮಗೂ ಗೊತ್ತಿಲ್ಲ. ಅಜ್ಜರ ಅರ್ಪಣೆ ಮಾಡಿದಷ್ಟು ಸಂಜೆ ನಾವು ಮಂಗಳ ಮಾಡಬೇಕಾಗಿ ಅಜ್ಜರ ಆದೇಶ ಆಗೈತಿ ತಪ್ಪಿಸ್ಕೋಬಾರ್ದು ಅಂತ ಹೇಳಿ ಸಂಜೆ ಮಂಗಳವನ್ನ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿ ಸಂಜೆ ಮುಗಿಸಿದ್ವಿ. ಬೆಳಗಲಿನ ಗುರುಮಾಂತಗಳ ಅಪ್ಪಗಳು ಬಂದು ಆ ಕಾರ್ಯಕ್ರಮವನ್ನ ಸಮಾರೋಪವನ್ನು ಮಾಡಿದ್ರು. 5 ಸಮಾರಂಭ ಮುಗಿತು ಅಂದ್ರೆ 6 ಪೂಜೆ ಮುಗಿಸ್ಕೊಂಡು ರೋಡ್ ಬಂದ ಅಜ್ಜರ ಆಶೀರ್ವಾದ ನಮ್ಮೆಲ್ಲರ ಯುವ ಸನ್ಯಾಸಿಗಳಿಗೆ ಆದರ್ಶರಾದಂತೆ ಮಲ್ಲಿಕಾರ್ಜುನ ಸ್ವಾಮಿ. ಇಂಜಿನಿಯರ್ ಆದರೆ ವಿಶ್ವೇಶ್ವರಾಗಬಹುದು, ರಾಜಕೀಯದಲ್ಲಿ ಅವರಾಗಬಹುದು, ರಾಷ್ಟ್ರದ ಅವರಾಗಬೇಕಾಗಲ್ಲ. ನಿಮ್ಮ ಮನೆಗೆ ಯಾರೋ ಸ್ವಾಮಿಗಳು ಮಾಡಿದ ಅಂತಂದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಆಗಬೇಕು. ಒಂದು ಪುಸ್ತಕ ಅಜ್ಜರು ಹಸ್ತಾಂತರ ಮಾಡಿದ ಒಂದು ಪುಸ್ತಕ ಅನುಭವ ಮಾಡಬೇಕಾದ ಐತಿಹಾಸಿಕತೆ ಇದೆ. ಕುಂದೂರಲ್ಲಿ ನೋಡ್ತಾ ಇದ್ದೆ 12 ವರ್ಷಗಳಲ್ಲಿ 200ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಸ್ವತಃ ಪೂಜ್ಯರೇ ನಿಂತಿದ್ದು ಮುದ್ರಣವನ್ನು ಮಾಡಿದ್ದಾರೆ. ಇದು ಒಂದು ಐತಿಹಾಸಿಕ. ವಿಶೇಷವಾಗಿ ಶತಮಾನದಲ್ಲೇ 112 ಪುಸ್ತಕಗಳು ಏಕಕಾಲಕ್ಕೆ. ಇತ್ತೀಚೆಗೆ ನಾನು ಯಾದವ ಮಹಾಪ್ರಸಾದದ ದಾಸೋತ್ಸವ ಹೋಗಬೇಕಾಗಿತ್ತು. ಅಜ್ಜರು ಈ ಹಿಂದೂ ಪ್ರಕಾಶ ಆಶೀರ್ವಾದ ಮಾಡಿದ್ರು. ಪ್ರಸಾದ ಪ್ರಭೆಯನ್ನು ಪುಸ್ತಕ, ಆ ಪುಸ್ತಕ ಓದಿ ದೀರ್ಘ ಪ್ರವಚನ ಮಾಡಿದ್ರು. ಅಷ್ಟೊಳ್ಳೆ ಮೌಲಿಕವಾಗಿರುವಂತಹ ಪುಸ್ತಕಗಳನ್ನ ಅಜ್ಜರು ಸದಾಕಾಲ ಜಾಗೃತಿಗೊಳಿಸುವಂತ ವಿಚಾರದಲ್ಲಿ ನಿರತರಾಗಿದೆ. ನಮ್ಮ ಮಂಡಲದ ಐತಿಹಾಸಿಕತೆ ನಾನು ಬಹಳ ಹೇಳಿಕ್ ಹೋಗಲ್ಲ. ನಮ್ಮ ಬಸವನಂದ ಸ್ವಾಮಿಯವರಂದ್ರೆ ಶರಣರ ವಾಣಿಯ ಕಣಜೆ. ಅವ್ರ ಮುಂದೆ ನಮ್ಮ ಸಣ್ಣ ಅನೇಕಷ್ಟೇ. ಅವರೊಂದು ತಿಂಗಳಲ್ಲಿ ತಿಳಿಸಿದ್ದಾರೆ ಅನುಭವ ಮಂಟಪ ಅಂತಂದ್ರೆ ಇಲ್ಲಿ ಯಾರು ಯಾರನ್ನ ತಿದ್ದಲಿಕ್ಕೆ ಹೋಗಲಿಲ್ಲ, ಯಾರನ್ನ ತಿದ್ದಲಿಕ್ಕೆ ಹೋಗಲಿಲ್ಲ. ಸ್ವತಃ ತಮ್ಮನ್ನ ತಾವು ಪರಿವರ್ತನೆ ಮಾಡಿಕೊಳ್ಳಕ್ಕೆ ಸೇರುವಂತಹ ಸಂಘವೇ ಅನುಭವ ಮಂಟಪ ಆಗಿತ್ತು. ಬಸವಣ್ಣ ಲೋಕದ ರೋಗ ನೀವೇಗೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಸಣ್ಣ ಉಪಮೆ ಹೇಳ್ತೇನೆ ಸಾಂದರ್ಭಿಕವಾಗಿ. ಬಡಗಿ ಎಲ್ಲ ಪರಿಕರಗಳು ಇಟ್ಕೊಂಡು ಕೆಲಸ ಮಾಡಿ ಕೆಲಸ ಮುಗಿಸ್ಕೊಂಡು ಹೋಗ್ತಾನೆ. ಆತನ ಹತ್ರ ಭಾಗಶಃ
ನುಣುಪಾದ ನುಣುಪಾದ ಇಂಥ ಪರಿಕರಗಳು ಇಲ್ಲ ಅಂತ ನನಗಲ್ಲ. ಚಿಕ್ಕದ ಕೆಟ್ಟದಾಗ ಅತಿ ಚಿಕ್ಕ ನುಣುಪಾದ ಚಾವಣಿ ಇರುತ್ತೆ. ಅತಿ ದೊಡ್ಡ ಮರ ಕಟ್ಕೊಳ್ಳೋದ್ರೆ ಗರಗಸಗಳು ಇರ್ತದೆ. ಒಂದು ಹಾವು ಬಡಗಿ ಅಂಗಡಿಗೆ ಹೋಗ್ಕೊಳ್ಳುತ್ತೆ, ಏನಾರ ಆಹಾರ ಸಿಗ್ತಾ ಅಂತ ಹೇಳಿ ತನಗೆ ಅದರಿಂದ ಗರಗಸದ ಮೇಲೆ ಸಾಕಿದೆ. ಗರಗಸದ ಮೇಲೆ ಸಾಕಿದೆ ಏನಾಗುತ್ತೆ, ತನ್ನ ಎರಡೂ ಬದಿ ಕೊಯ್ಕೊಳ್ಳುತ್ತೆ. ಹಾವಿಗೆ ಒಂದಿಷ್ಟು ಸಿಟ್ಟು ಬರ್ತದೆ. ಸಿಟ್ಟು ಬಂದಿದೆ, ನನಗೆ ಗಾಯ ಮಾಡ್ತಾರ ಕಚ್ಚುತ್ತೆ. ಗರಗಸ ಕಚ್ಚಿದ್ರೆ ಏನಾಗುತ್ತೆ, ಬಾಯಿ ಆಯ್ತು. ಅಲ್ಲೇ ಇದ್ಯಾವ್ದ ಮತ್ತೆ ಗಾಯ ಮಾಡ್ತಾರೆ ಅಂತ ಹೇಳಿ ಆಗ ಕೆಲಸ ಏನು, ತನಗೆ ಸಿಕ್ಕಂತ ವಸ್ತುವನ್ನ ಸುತ್ಕೊಂಡು ಉಸಿರು ಬಿಡ್ಕೊಂಡು ಬಹಳ ಬಿಗಿ ಮಾಡ್ಬಿಡ್ತಾರೆ. ಏನಾಗಿರ್ಬೋದು, ಬೆಳಗ್ಗೆ ಬಂದ ಅಂಗಡಿ ಭಾಗದ ತನ್ನ ಪರಿಕರ ತಗೊಂಡು ನೋಡ್ತಾನೆ. ಹಾವಿನ ಗತಿ ಏನಾಗಿರುತ್ತೆ, ಹಾವನ್ನ ಯಾರು ಸಾಯಿದ್ರೆ, ಹಾವಿಗೆ ಯಾರು ತೊಂದರೆ ಕೊಟ್ಟಿದ್ರೆ, ಸಮಯ ಪ್ರಜ್ಞೆ ಪರಿಸ್ಥಿತಿಯ ಅರಿವು ಬಂದಿದ್ರೆ ನಮ್ಮ ಅವನತಿಗೆ ನಾವೇ ಕಾರಣ, ನಮ್ಮ ವಿನಾಶಕ್ಕೆ ನಾವೇ ಕಾರಣ. ಮನೆಯೊಳಗಿನ ಕಿಚ್ಚು ಮನೆಯ ಸುತ್ತಲ್ಲದ ಮೇಲೆ ಮನೆಯ ಸುಡಲು ಕೂಡಲು ಸಂಗಮ ದೇವ. ಅನುಭವ ಮಂಡಲ ಮಾಡಿದ ಕೆಲಸ ಏನಂತಂದ್ರೆ, ನೀನ್ ಸರಿ ಇದೆಯಾ, ನಾನ್ ಸರಿ ಇಲ್ಲ, ನಾನ್ ಸರಿ ಇದೀನಿ, ನೀನ್ ಸರಿ ಇಲ್ಲ ಅನ್ನೋ ಚರ್ಚೆಗಳನ್ನ ಮಾಡಲಿಲ್ಲ. ಅದರ ವ್ಯವಸ್ಥೆ ಶ್ರೇಣೀಕೃತವಾಗಿದ್ರು ಕೂಡ ಸರಿ ಮಾಡಬೇಕಂತ ಆಲೋಚನೆಯಲ್ಲಿ ತಮ್ಮನ್ನ ತಾವು ಸರಿಪಡಿಸುವಂತ ಪ್ರಯತ್ನ ಮಾಡಿದ್ರು. ಬಸವಣ್ಣ ಹೇಳ್ತಾರೆ, ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದರೆ ಏನೂ ತಿಳಿಲ್ಲವಯ್ಯ, ಪ್ರಪಂಚದ ನಂಬಿನಲ್ಲಿ ಎನ್ನನ್ನು ರೂಪು ಮಾಡಿ ವಿಧಿಸಿದೆ ಕೂಡಲ ಸಂಗಮ ದೇವ. ಹತ್ಯೆ ನೋಡಕ್ ಬಹಳ ಸುಂದರವಾಗಿ, ಒಡೆದು ನೋಡಿದ್ರೆ ಮನುಷ್ಯ ಹಂಗೆ ಇರ್ತಾರೆ. ನೋಡಕ್ಕೆ ಬಳ್ಳಿಗೆ ಚೆನ್ನಿಗೆ ಸ್ಪುರದ್ರು ರೂಪಿಸ್ಬಿಟ್ಟಿಯಪ್ಪ, ನನ್ನ ಗುಣಗಳು ನೋಡಿದ್ರೆ ಯಾವೂ ಚಲೋ ಇಲ್ಲ. ಎನ್ನ ಚಿತ್ತವು ಹತ್ತಿಯ ಹಣ್ಣು, ವಿಚಾರದಲ್ಲಿ ಏನೂ ಹೊರಳಿಲ್ಲ, ಹಂಗಿದ್ದೀನಿ, ಮತ್ತೆ ನೀನು ಅದನ್ನು ಹೆಂಗ್ ನೋಡ್ಬೇಕು ಅಂತ ವಿಚಾರವನ್ನ ಚರ್ಚೆಗೆ ಇಡ್ತಾ ಸ್ವತಃ ಬಸವಣ್ಣನವರೇ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ರು ಕೂಡ ಅದಕ್ಕೆ ಅಧ್ಯಕ್ಷ ಆಗಿದೆ. ಬಹಳಷ್ಟು ಧರ್ಮಗಳು, ಯಾವ ಧರ್ಮಗಳ ಬಗ್ಗೆ ನಾವು ನಕಾರಾತ್ಮಕವಾಗಿ ಮಾತಾಡ್ತಿರಲ್ಲ, ತೌಲನಿಕ ಅಧ್ಯಯನ ಅಂತ ಮಾಡಿದಾಗ ನಾನು ಬೋಧಿಸಿದ್ದೇ ಸರಿ ಅಂತ ಚರ್ಚೆಗಳು ಬರ್ತವೆ, ನಾನು ಹೇಳಿದ್ದೇ ಸರಿ ಅಂತ ಹೇಳ್ತಾರೆ. ಅದೇ ಅನುಭವ ಮಂಟಪದಲ್ಲಿ ಏನಿದೆ, ಸಂದರ್ಶನ ಮಾಡೋದ ಮರಮರ ತಿನ್ನಿಸಿ ಕಿಚ್ಚುಟ್ಟಿಗೆ ಶರಣರ ಸಂಘದಲ್ಲಿ ಒಂದು ಹೆಚ್ಚಿನ ಅಮೃತ ವಚನಧಾರೆಯನ್ನ ಸತ್ಯದ ಹೋರಾಟ ಅಂತ ಪ್ರಯತ್ನ ಮಾಡ್ತಾರೆ. ಅಲ್ಲೋ ಪ್ರಭುದೇವರು ಚನ್ನಬಸವಣ್ಣ ಒಪ್ಪಲ್ಲ, ಚನ್ನಬಸವಣ್ಣ ಹೇಳಿದ್ದು ಶಿವಯೋಗಿ ಸಿದ್ದರಾಮ ಒಪ್ಪಲ್ಲ, ಶಿವಯೋಗಿ ಸಿದ್ದರಾಮ ಒಪ್ಪಿದ್ದು ಮಡಿವಾಳ ಒಪ್ಪಲ್ಲ. ಮತ್ತೆ ಎಲ್ಲರೂ ಚರ್ಚೆ ಮಾಡಿ ಇಲ್ಲ ಇದು ಸರಿ ಇದೆ ಅಂತೇಳಿ ಸಾಮೂಹಿಕ ಅಭಿಪ್ರಾಯವನ್ನ ಸಂಗ್ರಹಿಸಿ ಜಗತ್ತೆ ಕೊಟ್ಟಲ್ಲ, ಅದು ಅನುಭವ ಮಂಟಪ. ಪ್ರತಿಯೊಬ್ಬರಿಗೂ ಗೌರವ ಕೊಡುವಂತ ಕೆಲಸ ಎಲ್ಲಿ ನಡೆಯಿತು ಅಂದ್ರೆ ಅದು ಅನುಭವ ಮಂಟಪದಲ್ಲಿ ನಡೆಯಿತು. ಯಾರೋ ಹೋಗಿ ಆಶೀರ್ವಾದಗಳು ಬಂದ್ಬಿಟ್ರು, ಬಹಳ ದೊಡ್ಡ ವಿದ್ವಾಂಸರಾದ್ರು, ನಮ್ಮ ಅನುಭವ ಮಂಟಪ ಬಂದ್ರೆ ಗೌರವ ಅಲ್ಲ. ಯಾರು ಎಷ್ಟು ಸತ್ಯವನ್ನು ಒಪ್ಪಿಕೊಳ್ಳಲು ತಮ್ಮನ್ನ ತಾವು ಸೋಲನ್ನು ಒಪ್ಪಿಕೊಳ್ಳುತ್ತಾರೆಯೋ, ಸತ್ಯವನ್ನು ಒಪ್ಪಿಕೊಳ್ಳಕ್ಕೆ ಸೋಲು. ಯಾಕಂತಂದ್ರೆ ಅರ್ಥಕ್ಕೂ ಅಪಾರ್ಥಕ್ಕೂ ಬಹಳ ವ್ಯತ್ಯಾಸ ಇದೆ. ನಾನು ಮಾಡಿಕೊಂಡಿರುವಂತ ಅರ್ಥದ ಅಪಾರ್ಥ ಅಂತ ಗೊತ್ತಾದ್ರೆ ಅಪಾರವನ್ನು ಒಪ್ಕೊಳ್ಳೋದಿಲ್ಲ, ಅದು ನಿಜವಾದ ಶರಣರ ನಿಲುವು ಅಂತೇಳಿ. ಅನುಭವ ಮಂಟಪ ಅಂದ್ರೆ ತತ್ವ ಸತ್ವ ಮಹತ್ವ ದೊಡ್ಡ ಸಂಗಮ. ಅಂತ ದೊಡ್ಡ ಸಂಗಮದ ಅನುಭವ ಮಂಟಪದಲ್ಲಿ ನೂರಾರು ಶರಣರು ಶ್ರೇಣೀಕೃತ ವ್ಯವಸ್ಥೆ ಎಲ್ಲ ಸಮುದಾಯವನ್ನು ಸೇರಿಸಿಕೊಂಡು ಸತ್ಯದ ಕಿರಣವನ್ನು ಜಗತ್ತಿಗೆ ಕೊಡುವ ಪ್ರಯತ್ನದಲ್ಲೇ ಏನು
21ನೇ ಶತಮಾನದಲ್ಲೂ ಕೂಡ ಆ ವಿಚಾರಗಳು ಜೀವಂತವಾಗಿದ್ದಾವೆ ಅಂತ. ಇವತ್ತು ಅವ್ರಿಗೆ ಯಾರ ಕಾಯವಿಲ್ಲ, ಆದ್ರೆ ಅವ್ರ ಕಾಯದ ಮೂಲಕ ಕೊಟ್ಟಂತಹ ವಚನಗಳು, ಅವರ ಧ್ಯೇಯಗಳು, ಅವರ ನಿಲುವುಗಳು ಇವತ್ತು ನಮ್ಮೆಲ್ಲ ಅವರನ್ನು ಜೀವಂತವಾಗಿರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂತ ಜೀವಂತ ಇರಿಸುವ ಪ್ರಯತ್ನದಲ್ಲಿ ಇವತ್ತಿನ ನಮ್ಮ ಕಾಲಕ್ಕೆ ಬಸವಣ್ಣ ಅಂದ್ರೆ ಮಲ್ಲಿಕಾರ್ಜುನ ಆಗ್ತದೆ. ಇಂತಹ ಅನುಭವವನ್ನು ಅವತ್ತು ತಾಳೆಯಲ್ಲಿ ವಚನಗಳು ಬರೀತಾ ಇದ್ದಾರೆ. ಇವತ್ತು ಮಕ್ಕಳು ಇವತ್ತಿನ ಪುಸ್ತಕದ ರೂಪದಲ್ಲಿ ವಚನಗಳನ್ನು ವಿಶ್ಲೇಷಿಸುವ ಮೂಲಕ, ವಿಚಾರಗಳನ್ನು ಅಳವಡಿಸುವ ಮೂಲಕ ಎಲ್ಲ ವಿಮರ್ಶಕರಿಗೆ, ಚಿಕಿತ್ಸಕರ ಬುದ್ಧಿಯುಳ್ಳವರಿಗೆ, ಪಾಂಡಿತರಿಗೆ ಎಲ್ಲರೂ ಕೂಡ ಅವಕಾಶವನ್ನು ಮಾಡಿಕೊಟ್ಟು ಮತ್ತೆ ಮುಂದಿನ ಪೀಳಿಗೆಗೆ ಇನ್ನೊಂದಿಷ್ಟು ಗಟ್ಟಿ ತಿರುಳನ್ನು ಕೊಡುವಂತ ಪ್ರಯತ್ನ ಮಾಡಿದ್ರೆ ಪೂಜ್ಯರ ಕಾಲದಲ್ಲಿ ನಾವು ನೀವು ತಿಳಿಸುವುದಿಲ್ಲ. ನಾವೆಲ್ಲ ಅಧ್ಯಕ್ಷರ ಕಾಲದಾಗ ಇರಲಿಲ್ಲ, ನಾವೆಲ್ಲ ಮೃತ್ಯುಜೋಗ ಕಾಲದಾಗ ಇರಲಿಲ್ಲ, ನಾವೆಲ್ಲ ಮಾಂತಕರ ಕಾಲದಾಗ ಇರಲಿಲ್ಲ. ಎಲ್ಲರೂ ನೋಡ್ಬೇಕಂದ್ರೆ ಮಲ್ಲಿಕಾರ್ಜುನ ಕೆಲಸವನ್ನು ನಾವು ಮಾಡ್ತಾರೆ. ಹಾಗಾಗಿ ಅವರ ಕಾಲದಲ್ಲಿ ನಾವು ಇದೀವಿ ಅಂತಂದ್ರೆ ನಮ್ಮ ಸುಕೃತ ಭಾವಿಸುವಂತ ಪೂಜ್ಯರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಹೀಗೆ ವಿನಂತಿಸಿಕೊಳ್ತೇವೆ. ಮಾತು ವಿರಾಮಿರ್ತೇನೆ.